ಯುದ್ಧ ಕೊನೆಗೊಳ್ಳುವ ಸೂಚನೆ ಕಾಣಿಸ್ತಾ ಇದೆ. ಇರಾನಿನಲ್ಲಿ ಆಡಳಿತ ಬದಲಾಯಿಸ್ತೇನೆ ಎಂದು ಹೊರಟ ಅಮೆರಿಕಕ್ಕೆ ಸುಸ್ತಾಗಿದೆ. ಇಸ್ರೇಲ್ನಲ್ಲಿ ನಿರೀಕ್ಷೆಗಿಂತಲೂ ಮೀರಿ ಭಾರೀ ನಾಶ ನಷ್ಟ ಉಂಟಾಗಿದೆ. ಈಗ ಇರಾನಿನಲ್ಲಿ ಆಡಳಿತ ಬದಲಾಯಿಸುವುದನ್ನು ಬಹುತೇಕ ಅಮೆರಿಕ ಕೈಬಿಟ್ಟಂತಿದೆ. ತನ್ನ ಅನುಮತಿ ಇಲ್ಲದೆ ಸರ್ವೋಚ್ಚ ನಾಯಕನನ್ನು ನೇಮಿಸಬಾರದು ಎಂದು ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದರು. ಇರಾನ್ ಕ್ಯಾರೆ ಮಾಡಿಲ್ಲ. ಖಾಮಿನಾಯ್ ಅವರ ಮಗ ಪುತ್ರ ಮುಜ್ತಬಾ ಖಾಮಿನಾಯ್ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಇರಾನ್ ಅಮೆರಿಕಕ್ಕೆ ಸಡ್ಡು ಹೊಡೆದಿದೆ. ಇನ್ನೊಂದು ಕಡೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರೇ ಯುದ್ಧದಿಂದ ಆಗಿರುವ ಭಾರೀ ವೆಚ್ಚದ ಬಗ್ಗೆ ಮಾತಾಡಿದ್ದಾರೆ. ಯುದ್ಧ ಆರಂಭಿಸುವಾಗ ಇಲ್ಲದ ಖರ್ಚು ವೆಚ್ಚಗಳ ಆತಂಕ ಈಗ ನೆತನ್ಯಾಹು ಅವರನ್ನು ಕಾಡತೊಡಗಿದೆ. ಯುದ್ಧ ಇನ್ನೂ ದೀರ್ಘಕಾಲ ನಡೆದರೆ ಇಸ್ರೇಲ್ನಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮಾಡುವ ನಾಶ ನಷ್ಟದ ಭಯ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಖರ್ಚು ವೆಚ್ಚದ ಭಯ ನೆತನ್ಯಾಹು ಅವರನ್ನು ಕಾಡತೊಡಗಿದೆ. ಇದೇ ವೇಳೆ ವೆನೆಜುವೆಲಾದ ಅಧ್ಯಕ್ಷರನ್ನು ಯುದ್ಧವೇ ಇಲ್ಲದೆ ಮತ್ತು ಯಾರಿಗೂ ಗೊತ್ತಾಗದೆ ಎತ್ತಿಕೊಂಡು ಬಂದು ಎದೆಯುಬ್ಬಿಸಿದ್ದ ಟ್ರಂಪ್ ಅವರು ಈಗ ತಣ್ಣಗಾಗಿದ್ದಾರೆ. ತಾನು ಹೇಳಿದಂತೆ ಕೇಳಬೇಕು ಎಂಬ ಪೊಲೀಸ್ ಭಾಷೆಯಲ್ಲಿ ಈಗ ಬದಲಾವಣೆಯಾಗಿದೆ. ಅವರು ಮಾತುಕತೆಗೆ ಕರೀತಾ ಇದ್ದಾರೆ. ದಿನಕ್ಕೊಂದು ಹೇಳಿಕೆಯನ್ನು ಕೊಡತೊಡಗಿದ್ದಾರೆ. ಆರಂಭದಲ್ಲಿ ಇರಾನಿನ ಅಣ್ವಸ್ತ್ರ ಯೋಜನೆಯನ್ನು ನಾಶಪಡಿಸುವುದಾಗಿ ಅವರು ಹೇಳಿದರು. ಅದಕ್ಕಾಗಿಯೇ ಯುದ್ಧ ಎಂದು ಹೇಳಿದರು. ಆ ಬಳಿಕ ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡೋದೇ ನಮ್ಮ ಉದ್ದೇಶ ಅಂತ ಹೇಳಿದರು. ಆ ಬಳಿಕ ನಾವು ಆಡಳಿತ ಬದಲಾಯಿಸುವುದಿಲ್ಲ, ಇರಾನಿನ ಜನರೇ ಆಡಳಿತವನ್ನು ಕೈಗೆತ್ತಿಕೊಳ್ಳಲಿ ಎಂದು ಹೇಳಿದರು. ದಾಳಿಯ 2 ದಿನದಲ್ಲಿ ನಾವು ಯುದ್ಧ ಗೆದ್ದಿದ್ದೇವೆ ಎಂದು ಹೇಳಿದರು. Well, it's only good if you win. You know, you can only do. And we've won. Let me say, we've won. You know, you never like to say too early you won. We won. We won the bet. In the first hour, it was over. We don't want to leave early, do we? We got to finish the job, right? Over the past 11 days, our military has virtually destroyed Iran. It's a tough country. Their air force is gone, totally gone. That took the better part of about 3 hours. They no longer have radar. They don't have anti-aircraft equipment. They don't have anything. Their missiles are down 90%. Their drones are down 85%. And I can only say this. They were all prepared. They're very strong. You know, they're going to try and take over the whole Middle East. They were going to knock out Israel. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ನಿಜವಾಗಿ ಯುದ್ಧ ಆರಂಭಿಸಿರುವುದು ಅಮೆರಿಕ. ಆದ್ದರಿಂದ ಯುದ್ಧ ಕೊನೆಗೊಳಿಸಬೇಕಾದರ ಷರತ್ತುಗಳನ್ನು ವಿಧಿಸಬೇಕಾದದ್ದು ಕೂಡ ಅಮೆರಿಕವೇ. ತಮಾಷೆ ಏನಂದರೆ, ಈಗ ಷರತ್ತುಗಳನ್ನು ವಿಧಿಸ್ತಾ ಇರುವುದು ಅಮೆರಿಕ ಅಲ್ಲ, ಇರಾನ್. ಯುದ್ಧ ನಿಲ್ಲಿಸಬೇಕಾದ್ರೆ ನಾವು ಹೇಳುವ 3 ಷರತ್ತುಗಳಿಗೆ ಒಪ್ಪಿಕೊಳ್ಬೇಕು ಎಂದು ಇರಾನ್ ಅಮೆರಿಕಕ್ಕೆ ಧಮಕಿ ಹಾಕ್ತಾ ಇದೆ. ಇರಾನಿನ ಅಧ್ಯಕ್ಷ ಪೆಜೆಸ್ಕಿಯಾನ್ ಅವರು 3 ಷರತ್ತುಗಳನ್ನು ಅಮೆರಿಕದ ಮುಂದಿಟ್ಟಿದ್ದಾರೆ. ಇದಕ್ಕೆ ನೀವು ಒಪ್ಪುವುದಾದರೆ ಯುದ್ಧ ನಿಲ್ಲಿಸೋಣ ಎಂದು ಹೇಳಿದ್ದಾರೆ. ಈ ಬೆಳವಣಿಗೆಯನ್ನು ನೋಡಿದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಯುದ್ಧ ಸಾಕಾಗಿದೆ ಮತ್ತು ಯುದ್ಧದಿಂದ ಅದು ಹಿಂಜರಿತಾ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇರಾನ್ ಬಗ್ತಾ ಇಲ್ಲ ಮತ್ತು ಯುದ್ಧದಿಂದ ಹಿಂಜರಿಯುವುದಕ್ಕೆ ಒಪ್ಪಿಕೊಳ್ತಾನೂ ಇಲ್ಲ. ಅವರ 3 ಷರತ್ತುಗಳು ಏನಂದರೆ, 1. ಇರಾನಿನ ಕಾನೂನುಬದ್ಧ ಹಕ್ಕುಗಳನ್ನು ಗುರುತಿಸಿ ಗೌರವಿಸಬೇಕು. 2. ಯುದ್ಧದಿಂದಾದ ನಷ್ಟವನ್ನು ಇರಾನ್ಗೆ ಪಾವತಿಸಬೇಕು. 3. ಭವಿಷ್ಯದಲ್ಲಿ ಇರಾನ್ ಮೇಲೆ ಯಾವುದೇ ದಾಳಿ ನಡೆಯುವುದಿಲ್ಲ ಎಂಬುದಕ್ಕೆ ಗ್ಯಾರಂಟಿ ಕೊಡಬೇಕು. ಈ ಯುದ್ಧ ಇರಾನ್ಗೆ ಕೆಲವು ಲಾಭವನ್ನು ಒದಗಿಸಿದೆ ಮತ್ತು ಇರಾನ್ನ ಶಕ್ತಿಯನ್ನು ಜಗತ್ತಿಗೆ ಸ್ಪಷ್ಟಪಡಿಸಿದೆ. ಅದರಲ್ಲಿ 1, ಗಲ್ಫ್ ರಾಷ್ಟ್ರಗಳಲ್ಲಿ ಶಿಯಾ ಮತ್ತು ಸುನ್ನಿ ಎಂಬ ವಿಭಜನೆ ಕಡಿಮೆಯಾಗಿದೆ. ಸುನ್ನಿಗಳು ಮತ್ತು ಶಿಯಾಗಳು ಒಟ್ಟಾಗಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ವಿರೋಧಿಸ್ತಾ ಇದ್ದಾರೆ. 2, ಗಲ್ಫ್ನ 7-8 ರಾಷ್ಟ್ರಗಳ ಮೇಲೆ ಜಗತ್ತಿನ ಅರ್ಥವ್ಯವಸ್ಥೆ ಅವಲಂಬಿತವಾಗಿದೆ ಎಂಬುದನ್ನು ಈ ಯುದ್ಧ ಸ್ಪಷ್ಟಪಡಿಸಿದೆ. ಈ ರಾಷ್ಟ್ರಗಳಿಂದ ತೈಲ ಸರಬರಾಜು ಆಗದಿದ್ದರೆ ಜಗತ್ತಿನಲ್ಲಿ ಹಾಹಾಕಾರ ಉಂಟಾಗುತ್ತದೆ ಎಂಬುದನ್ನು ಈ ಯುದ್ಧ ಸ್ಪಷ್ಟಪಡಿಸಿದೆ. 3, ಜಗತ್ತಿನ ಬಹುದೊಡ್ಡ ತೈಲ ಸರಬರಾಜು ಮಾರ್ಗ ಆಗಿರುವ ಹುರ್ಮುಜ್ ಜಲಸಂಧಿ ಇರಾನಿನ ಕೈವಶ ಇದೆ ಮತ್ತು ಅದು ಮನಸ್ಸು ಮಾಡಿದರೆ ಈ ಜಲಸಂಧಿಯ ಮಾರ್ಗವನ್ನೇ ಮುಚ್ಚಬಹುದು ಎಂಬುದನ್ನು ಈ ಯುದ್ಧ ಜಗತ್ತಿಗೆ ಬಹಳ ಚೆನ್ನಾಗಿ ಮನವರಿಕೆ ಮಾಡಿದೆ. 4, ಅಮೆರಿಕದ ಈ ಹಿಂದಿನ ಅಧ್ಯಕ್ಷರೆಲ್ಲ ಯಾಕೆ ಇರಾನಿನ ಮೇಲೆ ದಾಳಿ ಮಾಡಿರಲಿಲ್ಲ ಅನ್ನೋದನ್ನು ಟ್ರಂಪ್ಗೆ ಈ ಯುದ್ಧ ಚೆನ್ನಾಗಿ ತಿಳಿಸಿದೆ.
ಇರಾನಿನ ಮೇಲೆ ದಾಳಿ ಮಾಡಿದರೆ ಅದು ಅಮೆರಿಕಕ್ಕೆ ತಿರುಗೇಟಾಗಬಹುದು ಮತ್ತು ಇರಾನನ್ನು ಮಣಿಸುವುದು ಸುಲಭ ಅಲ್ಲ ಅನ್ನೋದು ಟ್ರಂಪ್ಗೆ ಗೊತ್ತಾಗಿದೆ. 5. ಜಗತ್ತು ಅಂದುಕೊಂಡಷ್ಟು ಅಮೆರಿಕ ಮತ್ತು ಇಸ್ರೇಲ್ ಪ್ರಬಲವಾಗಿಲ್ಲ ಅನ್ನೋದನ್ನು ಇರಾನಿನ ಯುದ್ಧ ಸ್ಪಷ್ಟಪಡಿಸಿದೆ. ಇಸ್ರೇಲ್ನ ಐರನ್ ಡೋಮ್ಗಳಾಗಲಿ ರೇಡಾರ್ ವ್ಯವಸ್ಥೆಗಳಾಗಲಿ ಇರಾನಿನ ದಾಳಿಯನ್ನು ತಡೆಯಬಲ್ಲಷ್ಟು ಸಮರ್ಥ ಅಲ್ಲ ಅನ್ನೋದನ್ನು ಈ ಯುದ್ಧ ಗೊತ್ತು ಮಾಡಿದೆ. 6. ಅಮೆರಿಕ ಮತ್ತು ಇಸ್ರೇಲ್ನ ತಂತ್ರಜ್ಞಾನಕ್ಕೆ ಸಡ್ಡು ಹೊಡೆಯಬಹುದಾದಷ್ಟು ಪ್ರಬಲ ತಂತ್ರಜ್ಞಾನ ಇರಾನಿನಲ್ಲಿದೆ ಮತ್ತು ಅತ್ಯುತ್ತಮ ವಿಜ್ಞಾನಿಗಳು ಇರಾನಿನ ಬಳಿ ಇದ್ದಾರೆ ಅನ್ನೋದನ್ನು ಈ ಯುದ್ಧ ಜಗತ್ತಿಗೆ ಮನದಟ್ಟು ಮಾಡಿದೆ. 7. ಗಲ್ಫ್ ರಾಷ್ಟ್ರಗಳ ನಾಗರಿಕರನ್ನು ಸುಖಾಸುಮ್ಮನೆ ತನ್ನ ವಿರೋಧಿಗಳನ್ನಾಗಿ ಮಾಡಿಕೊಳ್ಳುವುದಕ್ಕೂ ಈ ಯುದ್ಧದಿಂದ ಅಮೆರಿಕಕ್ಕೆ ಸಾಧ್ಯವಾಗಿದೆ. ಅಮೆರಿಕದ ಸೇನಾ ನೆಲೆಗಳು ತಮ್ಮ ರಾಷ್ಟ್ರದಲ್ಲಿ ಬೇಡ ಎಂಬ ಭಾವನೆ ಗಲ್ಫ್ ರಾಷ್ಟ್ರಗಳ ನಾಗರಿಕರಲ್ಲಿ ಹೆಚ್ಚಾಗ್ತಾ ಇದೆ. 8. ರಷ್ಯಾ ಮತ್ತು ಚೀನಾಗಳ ಪರದೆಯ ಹಿಂದಿನ ಆಟ ಬಹಳ ಪ್ರಬಲವಾದದ್ದು ಅನ್ನೋದನ್ನು ಅಮೆರಿಕ ಮತ್ತು ಇಸ್ರೇಲ್ಗೆ ಈ ಯುದ್ಧ ಚೆನ್ನಾಗಿ ಮನವರಿಕೆ ಮಾಡಿದೆ. ಈ ಎರಡೂ ರಾಷ್ಟ್ರಗಳು ಬಹಿರಂಗದಲ್ಲಿ ಯುದ್ಧಕ್ಕೆ ನಿಲ್ಲದೆ ಪರದೆಯ ಹಿಂದೆ ಅಮೆರಿಕ ಮತ್ತು ಇಸ್ರೇಲನ್ನು ಸುಸ್ತು ಹೊಡೆಸಿದೆ. Are your allies Russia and China helping you? Well, they are supporting us politically and otherwise. ಅಂತೂ ಯುದ್ಧ ಆರಂಭಿಸಿದ್ದು ಅಮೆರಿಕ ಮತ್ತು ಇಸ್ರೇಲ್. ಈಗ ಅದನ್ನು ಕೊನೆಗೊಳಿಸುವ ಆಯ್ಕೆ ಇರಾನಿನ ಕೈಯಲ್ಲಿರುವಂತೆ ಕಾಣಿಸ್ತಾ ಇದೆ. ಅಮೆರಿಕಕ್ಕೆ ಅದು ಈಗ ಷರತ್ತುಗಳನ್ನು ಒಡ್ಡಿ ಯುದ್ಧ ನಿಲ್ಲಿಸುವ ಆಹ್ವಾನ ನೀಡ್ತಾ ಇದೆ. ಇದನ್ನು ಒಪ್ಪಿಕೊಳ್ಳುವುದೆಂದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಬಹುದೊಡ್ಡ ಮುಖಭಂಗ. ಒಪ್ಪಿಕೊಳ್ಳದೇ ಇದ್ದರೆ ಯುದ್ಧವನ್ನು ಮುಂದುವರಿಸಬೇಕು. ಹಾಗೆ ಮುಂದುವರಿಸುವುದೆಂದರೆ ಮತ್ತಷ್ಟು ಖರ್ಚು ವೆಚ್ಚಗಳು. ಇನ್ನೊಂದು ಕಡೆ ಜಗತ್ತಿನ ಎಲ್ಲೆಡೆಯೂ ತೈಲದ ಕೊರತೆ ಎದುರಾಗುತ್ತೆ. ಇರಾನಿನ ಆಡಳಿತವನ್ನು ಬದಲಾಯಿಸ್ತೇನೆ ಎಂದು ಹೊರಟವರು ಇದೀಗ ಇರಾನ್ ಒಡ್ಡಿರುವ ಷರತ್ತನ್ನು ಒಪ್ಪಿಕೊಂಡು ಯುದ್ಧವನ್ನು ಕೊನೆಗೊಳಿಸುವ ಸ್ಥಿತಿಗೆ ತಲುಪಿದ್ದಾರೆ ಎಂದೇ ಸ್ಥಿತಿಗತಿಗಳು ಹೇಳುತ್ತವೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.